ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವರುಣ ಗಾನ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರುಣ್ ತುಂಬ ಅಂದರೆ ತುಂಬ ಸ್ಲಿಮ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೀಕ್ರೆಟ್ಸ್ ನಿಮಗೆ ಹೇಳಲಿ ಅಂತ. ಸೇಮ್ ಡಯಟು, ಸೇಮ್ ವರ್ಕೌಟ್ಸು. ನಾನಂತೂ ಸಣ್ಣ ಅಂತೂ ಆಗ್ತಾ ಇಲ್ಲ, ಸ್ಲಿಮ್ ಆಗ್ತಿಲ್ಲ. ಏನಾದರೂ ಹೇಳ್ತೀಯಾ? ನನ್ನ ಮಾತು ನಿನ್ನ ಡಯಟ್, ನನ್ನ ಮಾತು ನೀನು ಕೇಳಿದ್ರೆ ಎವ್ರಿ ಡೇ ಪ್ರೋಟೀನ್ಸ್ ಇಂಟೇಕ್ ಆಗಲಿ, ಫೈಬರ್ ಇಂಟೇಕ್ ಆಗಲಿ, ಆಮೇಲೆ ಕಾರ್ಬ್ಸ್ ಆಗಲಿ, ನನ್ನ ಮಾತು ಮತ್ತು ನನ್ನ ಡಯಟ್ ಫಾಲೋ ಮಾಡ್ಕೊಂಡು ನನ್ನ ಜಿಮ್ ವರ್ಕೌಟ್ಸ್ ಏನಾದರೂ ನೀನು ಮಾಡಿದ್ರೆ, ಆಡಿಯನ್ಸ್ ಮಾಡಿದ್ರೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಮಂತ್ಲಿ ಹೇಳೋದಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನನ್ನ ಡಯಟ್ ಒಂದು ವೀಕ್ ಫಾಲೋ ಮಾಡಲಿ, ಆಬ್ವಿಯಸ್ಲಿ ಅಲ್ಲಿ ರಿಸಲ್ಟ್ ತೋರಿಸ್ಬಿಡುತ್ತೆ. ನಾನು ಇನ್ಮೇಲೆ ಅಪ್ಲೋಡ್ಸ್ ಮಾಡ್ತಾ ಹೋಗ್ತೀನಿ ನನ್ನ ಡಯಟ್. ಈಗ ಇದ್ದೀನಿ, ಸೇಮ್ ಇದ್ದೀನಿ. ನಾನೇನು ಸ್ಲಿಮ್ ಏನಾಗಿಲ್ಲ, ಬಟ್ ಜಾಸ್ತಿ ದಪ್ಪನೂ ಇಲ್ಲ. ಆ ರೀತಿ ಒಂದು ವೆಯ್ಟ್ ನಂದು ಮೇಂಟೈನ್ ಆಗ್ತಾ ಇದೆ. ಸೇಮ್ ವರ್ಕೌಟ್, ಸೇಮ್ ಡಯಟ್ ಆದರೂ ಕೂಡ ನಂದು ಅಷ್ಟೊಂದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ವರುಣ್ಣು ಆಲ್ಮೋಸ್ಟ್ ಇಲ್ಲಿವರೆಗೂ ಎಷ್ಟು ಮಾಡಿದೆ ವರುಣ್? 10-11 ಏನು ಇದು ವೆಯ್ಟ್ ಲಾಸ್ ಮಾಡಿರೋದು? 10-11 ನಾನು ಆಲ್ಮೋಸ್ಟ್ ಅರೌಂಡ್ 13 kgs ನಾನು ಲಾಸ್ ಮಾಡಿರೋದು ಇಲ್ಲಿ. 13 kgs ಅಂದರೆ ಶಾರ್ಟ್ ಟರ್ಮ್ ಅಂತೂ ಅಲ್ಲ, ಶಾರ್ಟ್ ಟರ್ಮ್ ಅಲ್ಲ, ಶಾರ್ಟ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಶಾರ್ಟ್ ಟೈಮಲ್ಲಿ ಬೇಕಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಮಲ್ಕೋಬೋದು ಅಷ್ಟೇ. ಒಂದು 8 to 9 months ಆಗಿರ್ಬೋದಲ್ಲ. ನಂದು ಅರೌಂಡ್ ಈಗ 7 ಮಂತ್ ಆಗಿದೆ. ಈಗ 7 ಮಂತ್ ನಾನು ಸ್ಟಾರ್ಟ್ ಮಾಡಿ ಡಯಟ್ ಆಗಲಿ, ಜಿಮ್ ವರ್ಕೌಟ್ಸ್ ಆಗಲಿ, ಮಧ್ಯದಲ್ಲೆಲ್ಲ ಆಗಿದೆ, ಚೀಟ್ ಮೀಲ್ಸ್ ಎಲ್ಲ ಆಗಿದೆ. ಬಟ್ ಒಟ್ಟು ಸ್ಟಾರ್ಟ್ ಮಾಡಿ ನಾನು ಡಯಟ್ ಮಾಡಬೇಕು, ಸ್ಲಿಮ್ ಆಗಬೇಕು, ಆರೋಗ್ಯ ಕಡೆ ಅಂದರೆ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ 7 ಮಂತಿಂದ. ಕರೆಕ್ಟ್. ನನಗಂತೂ ಆಗ್ತಾ ಇಲ್ಲ. ಬಟ್ ಅದು ನಾನು ಜಂಕ್ ತಿಂದ್ಬಿಡ್ತೀನಿ. ನೆನ್ನೆ ಬ್ಲಿಂಕಿಟಲ್ಲಿ ಲಡ್ಡು, ಮೋತಿಚೂರ್ ಲಡ್ಡು ನನಗೆ ತುಂಬ ಅಂದರೆ ತುಂಬ ಇಷ್ಟ. ವರುಣ್ ಕೊಡ್ಸಲ್ಲ ಅಂತ ಗೊತ್ತು, ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ಟೆ. ಅದು ನಾವೇನು ಮಾಡೋಕ್ಕಾಗತ್ತೆ, ಅವ್ರವ್ರಿಗೆ ಬರ್ಬೇಕದು. ಇವತ್ತು ಆಯ್ತು, ಇಷ್ಟು ದಿವಸ ಆಗಿದ್ದಾಯ್ತು. ಆಮೇಲೆ ಹೊರಗಡೆ ನಾನು ಕಾಫಿ ಟೀ ಏನಾದರೂ ಕೊಡ್ಸು ಅಂದರೆ ಕೊಡ್ಸಲ್ಲ, ಯಾಕಂದರೆ ಅದು ಶುಗರ್ ಇರುತ್ತಲ್ಲ, ಸೊ ಕೊಡ್ಸಲ್ಲ. ಹಠ ಮಾಡಿ ಕುಡಿಬೇಕು. ಶುಗರ್ಲೆಸ್ ಸಮೇತನೂ ಕೊಡೋದು ಬೇಡ. ಸ್ವಲ್ಪ ಒಂದು ನಮ್ಮ ವೇಟ್ ರೀಚ್ ಆಗೋ ತನಕ, ಆಮೇಲೆ ಬೇಕಿದ್ರೆ ನಾವು ನಾರ್ಮಲ್ ಡಯಟೇ ಮಾಡಿಕೊಂಡು ಮೇಂಟೈನ್ ಮಾಡ್ಬೋದು. ಫಸ್ಟು ನಾವು ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ನಾನು ಮಧ್ಯದಲ್ಲಿ ಜಿಮ್ಮು 2 hours ಜಿಮ್ಮಲ್ಲಿದ್ದು ವರ್ಕೌಟ್ ಮಾಡಿ ಬಂದ್ಬಿಟ್ಟು ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್ ಎಲ್ಲ ತಿನ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಏನೂ ಯೂಸ್ ಇಲ್ಲ. ಈಗ ಒನ್ ಡೇ ಡಯಟ್ ಮಾಡಿಬಿಟ್ಟು ನಾನು ನಾಳೆ ಫುಲ್ ಸ್ಲಿಮ್ ಆಗ್ಬಿಟ್ಟೆ ಅಂತ ಆಗುತ್ತಾ? ಇಲ್ಲ. ಇದೊಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಹೌದು. ಅಂದರೆ ಕಂಪ್ಲೀಟಾಗಿ ಸ್ಲಿಮ್ ಆಗಬೇಕು ಅಂದರೆ ಏನಿಲ್ಲ ಅಂದರೂ 1 year ಅಂತೂ ಬೇಕು ಅಲ್ವಾ? ಅಂದರೆ ಹೌದು, ನಾವು ಏನೋ ಹೆಲ್ದಿ ಡಯಟ್ ಇದು ಮಾಡಿಕೊಂಡು ಕ್ರ್ಯಾಶ್ ಡಯಟ್ ಮಾಡಬಾರ್ದು. ಅದು ತುಂಬ ನಾನು ತುಂಬ ಮಾಡ್ತೀನಿ. ಹೌದೌದು. ಬರೀ ಇಡ್ಲಿ ತಿನ್ಕೊಳೋದು, ಇಲ್ಲ ಬರೀ ಕಾಬ್ಸೆ ತಿನ್ಕೊಂಡು ಇದು ಮಾಡಿದ್ರೆ ಅದು ತುಂಬ ಡೇಂಜರ್. ಮುಂದೆ ಫ್ಯೂಚರಲ್ಲಿ ಹೆಲ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಕ್ರ್ಯಾಶ್ ಡಯಟ್ ಬೇಡ. ಹೆಲ್ದಿ ವೇಯಲ್ಲಿ ಡಯಟ್ ಅಂದರೆ ಉಪವಾಸ ಇರೋದಲ್ಲ, ಇದು 1 time 1 week ಮಾಡೋದಲ್ಲ. ಡಯಟ್ಸ್ ಅಂದರೆ ಡಯಟ್ ಮಾಡೋದಂದರೆ 1 week ಆಗಲಿ 1 month ಮಾಡೋದಾಗಲ್ಲ. ಲಾಂಗ್ ಟರ್ಮ್ ತುಂಬ ದಿವಸಗಳು ಬೇಕು. ಓಕೆ, ಯಾವುದೋ ಈಗ ಊಟ ಮಾಡ್ಬೇಕಾದ್ರೆ ಬೇಜಾರಾಗಿ ಊಟ ಮಾಡಿದ್ರೆ ಅದು 1 day 2 day ಅಷ್ಟೇ, 1 week 2 weeks ಅಷ್ಟೇ. ಅದನ್ನು ಇಷ್ಟಪಟ್ಟು ಹೆಲ್ದಿ ವೇಯಲ್ಲಿ ಟೇಸ್ಟಿಯಾಗೆ ತಿನ್ಬೋದು. ನಾನು ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಹೋಗ್ತೀನಿ, ಅದರಲ್ಲೆಲ್ಲ ಗೊತ್ತಾಗುತ್ತೆ. ಸೊ ಗೈಸ್, ಹೀಗೆ ಸ್ವಲ್ಪ ಫ್ರೀ ಇರೋದಕ್ಕೆ ರೆಡಿಯಾಗಿ ನಾವು ಇವಾಗ ಹೊರಗಡೆ ಹೊರಟಿದ್ದೀವಿ. ಏನಾದರೂ ತಿನ್ನೋಣ ಆ್ಯಂಡ್ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ. ಬನ್ನಿ, ಲೆಟ್ಸ್ ಗೋ, ಬಾಗೋಣ. ತುಂಬ ಜರ್ನಿ ಇದೆ. ಇದನ್ನು ನಂದು ಟಾರ್ಗೆಟ್ ವೇಟ್ ಬಂದ್ಬಿಟ್ಟು ಇನ್ನೂ ತುಂಬ ದೂರ ಇದೆ. ಇನ್ನೂ ಏನೋ ಅಚೀವ್ಮೆಂಟ್ ಇನ್ನೂ ತುಂಬ ದೂರ ಇದೆ. ಏನೋ ಒಂದು 10% ಕಂಪ್ಲೀಟ್ ಮಾಡಿರ್ಬೋದು ಅಷ್ಟೇ. ಬಟ್ ಇನ್ನೂ ತುಂಬ ದೂರ ಇದೆ. ಬಟ್ ಇಷ್ಟಕ್ಕೆ ಎಷ್ಟೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನೂ ತುಂಬ ಜರ್ನಿ ತುಂಬ ಇದೆ ಇನ್ನು. ಗೈಸ್, ನಾನು ವರುಣ್ ಇವಾಗ ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 4 o'clock ಆಗ್ತಾ ಇದೆ. ನಾವು ಬಂದ ತಕ್ಷಣ ಜಿಮ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಧಗೇನೂ ಇದೆ, ವೆದರ್ ತುಂಬ ಚೆನ್ನಾಗಿದೆ. ಲೈಕ್ ಮೋಡ ಎಲ್ಲ ಆಗಿದೆ, ಮಳೆ ಏನಿಲ್ಲ. ವೆದರ್ ಚೆನ್ನಾಗಿದ್ರು ವೆದರ್ ಚೆನ್ನಾಗಿದೆ ಅಂತ ಕಾಫಿ ಕುಡಿಯೋಕ್ಕೆ ಹೋಗ್ತೀವಿ.
ವೆದರ್ ಚೆನ್ನಾಗಿಲ್ಲ ಅಂದ್ರು ಇವತ್ತು ಯಾಕೋ ವೆದರ್ ಚೆನ್ನಾಗಿಲ್ಲ, ಕಾಫಿ ಕುಡಿಯಕ್ಕೆ ಹೋಗೋಣ ಅಂತ ಅಂತ್ಯ. ನಿನಗೆ ಏನ್ ಪ್ರಾಬ್ಲಮ್? ನಾನು ಕಾಫಿ ವೆದರ್ ಚೆನ್ನಾಗಿದ್ರೆ, ವೆದರ್ ತುಂಬಾ ಚೆನ್ನಾಗಿದೆ, ಕಾಫಿ ಕುಡಿಯಕ್ಕೆ ಹೋಗೋಣ ಅಂತ್ಯ. ಮಳೆ ಬರ್ತಿದ್ರೆ ಓ ಇಟ್ಸ್ ರೈನಿಂಗ್ ಅಂತ ಹೇಳಿ ಕಾಫಿ ಕುಡಿಯಕ್ಕೆ ಹೋಗ್ತೀಯಾ. ಬಿಸಿಲು ತುಂಬಾ ಇದ್ರೆ ಅಯ್ಯೋ ತುಂಬಾ ಬಿಸಿಲಿದೆ ಬಾ ಕಾಫಿ ಕುಡಿಯಕ್ಕೆ ಹೋಗೋಣ ಅಂತ್ಯ. ನಿನಗೆ ಏನ್ ಪ್ರಾಬ್ಲಮ್? ನಾನು ಕಾಫಿ ಟೀ ಕುಡಿದ್ರೆ ಅಲ್ಲ ನೀ ಹೇಳೋ ರೀಸನ್ಸ್ ತಗೊಂಡಂಗೆ. ಗೈಸ್, ನಾನು ಇವಾಗ ಯಾರಿಗೂ ಕೇರ್ ಮಾಡದೆ ಒಳ್ಳೆ ಟೀ ಕುಡಿತೀನಿ. ಟೀ ಕಾಫಿ ಕುಡಿಯೋದಕ್ಕೆ ಯಾವಾಗಲೂ ರೋಕ್ ಟೋಕ್ ಇತ್ತೆ ವರುಣ್ ಅವ್ರದ್ದು. ಸೊ ನಾನು ಕೇರ್ ಮಾಡಲ್ಲ. ಸೊ ಕೇರ್ ಮಾಡಿದೆ ನನ್ನ ಪಾಡಿಗೆ ನಾನು ಟೀ ಕುಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಇವಾಗ ಹೊರಟಿದ್ದೀನಿ ಲಾಂಗ್ ಡ್ರೈವ್ಗೆ. ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಎಲ್ಲ, ಇಲ್ಲಿ ಕಚ್ಚಡವಾಗಿತ್ತಲ್ಲ ರೋಡ್ ಮಾಡ್ತಿದ್ದಾರೆ. ಗೈಸ್, ಆ್ಯಕ್ಚುಲಿ ನಾನು ವರುಣ್ ವರ್ಕ್ ಮಾಡ್ತಾ ಇರೋದು ವರ್ಕ್ ಫ್ರಮ್ ಹೋಮ್. ನಮ್ಮ ಇಬ್ರದ್ದು ಕಂಪ್ನಿ ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ಇಬ್ರದ್ದು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟಿಂಗಿಂದನೂ. ಮಧ್ಯದಲ್ಲಿ ಈ ರೀತಿ ಬ್ರೇಕ್ ತಗೊಂಡು ಈ ರೀತಿ ಲಾಂಗ್ ಹೋಗ್ತಾ ಇರ್ತೀವಿ. ಇನ್ನೇನು ವರುಣಿಗೆ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಆಗಿದೆ ಆಲ್ರೆಡಿ ಆಫೀಸ್. ಎಷ್ಟು ವರ್ಷದಿಂದ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ವರುಣ್? ನವೆಂಬರ್ ಬಂದರೆ 5 years ಆಗುತ್ತೆ. 5 yearsಯಿಂದ ಅಲ್ಲ, 5 yearsಯಿಂದ ವರ್ಕ್ ಫ್ರಮ್ ಹೋಮೇ ಇದ್ದಿದ್ದು ವರುಣಿಗೆ. ಇವಾಗ ಆಗಸ್ಟಿಂದ ಕರೆದಿದ್ದಾರೆ, ನೋಡಬೇಕು. ಬ್ಯಾಂಗ್ಳೂರು, ಇಲ್ಲಿ ನಾವು ಚಿತ್ರದುರ್ಗದಲ್ಲಿ ಇದ್ದೀವಿ. ಸೊ ಅಲ್ಲಿ ಹೆಂಗೆ ಶಿಫ್ಟು, ಏನು ಕತೆ ಅಂತ ನೋಡಬೇಕು. ನಾ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಬಗ್ಗೆನೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಏನು ಕತೆ, ಹೆಂಗೆ ಹೋಗುತ್ತೆ ಲೈಫ್ ಅನ್ನೋದು. ಇವಾಗ ನಾವು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಸದ್ಯಕ್ಕೆ ಇನ್ಷನ್ ಇಲ್ಲದೆ ಹೋಗಿ ನಾನು ಟೀ ಕುಡಿದು ಎಂಜಾಯ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಕಮ್ಮಿಂಗ್ ಮಂತ್ಸಲ್ಲಿ ತುಂಬ ಟೆನ್ಷನ್ ತೊಗೊಳ್ಳೋದಿದೆ. ಆಫೀಸ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಹೆಂಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರಲ್ಲಂತೂ ಮುಟ್ಕೊಳಕ್ಕಾಗಲ್ಲ, ಅಷ್ಟೊಂದು ಕಾಸ್ಟ್ಲಿ ಅಲ್ಲ, ಎಕ್ಸ್ಪೆನ್ಸಿವ್ ಮನೆಗಳೆಲ್ಲ. ನೋಡಬೇಕು ಏನು ಕತೆ ಅಂತ. ಏನು ಭಯ ಆಗ್ತಿದ್ಯಾ ಆಫೀಸು ಅಂತ? ಗೊತ್ತು, ನಿಂದು ನನ್ನ ಹತ್ರ ಹಂಗೆ ಮಾತಾಡ್ತಿದ್ಯಾ, ನೀನು ಫುಲ್ ಖುಷಿಯಾಗಿದೆಯಾ ಅಂತಲೂ ಗೊತ್ತು ಮನಸ್ಸಲ್ಲಿ. ಬೆಂಗಳೂರು ಸ್ಟಾರ್ಟಿಂಗ್ ಇಂದ ನಾನು ಬೆಂಗಳೂರು ಪಬ್ಬು ಏನಂತ ಮಾತಾಡ್ತಿದ್ಯಾ ವರುಣ್? ಆಮೇಲೆ ಬಿರಿಯಾನಿಗಳು, ಮೋಜು ಮಸ್ತಿ. ನನಗೆ ಆಫೀಸ್ಗೆ ಹೋಗ್ತೀನಿ ವೀಕ್ಲಿ 2 or 3 days. ಮೋಜು ಮಸ್ತಿ ಮಾಡಕ್ ಟೈಮ್ ಎಲ್ಲಿರುತ್ತೆ ಕೆಲಸದಲ್ಲಿ? ನನ್ ಗಾಯನ ಸುದ್ದಿ ನನಗೆ ಗೊತ್ತಿಲ್ವ? ನನ್ ಗಾಯನ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಸ್ಟಾರ್ಟಿಂಗ್ ನಾವು ಮದ್ವೆ ಆದಾಗಿಂದನೂ ನನ್ನ ಪ್ಲಾನಿಂಗ್ ಇದ್ದಿದ್ದು ಬ್ಯಾಂಗ್ಳೂರ್ ಅಂತ. ಇಬ್ರದ್ದು ನಮ್ದು ಚಿತ್ರದುರ್ಗನೇ ಮನೆ. ಸೊ ನನ್ನ ಪ್ಲಾನಿಂಗ್ ಇದ್ದಿದ್ದು ಬ್ಯಾಂಗ್ಳೂರ್, ಯಾಕಂದ್ರೆ ಕೆಲಸ ಎಲ್ಲ ಬ್ಯಾಂಗ್ಳೂರ್ ಅಲ್ವಾ, ನಾವು ಓದಿದ್ದು ಕೂಡ ಬ್ಯಾಂಗ್ಳೂರಲ್ಲೇ. ಸೊ ಅದಿದ್ದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಈ ವರುಣ್ HS ಅವ್ರು ಏನ್ ಮಾಡಿದ್ರು ಅಂದ್ರೆ ದುರ್ಗದಲ್ಲಿಟ್ರು. ಆರಾಮಾಗಿದ್ದೆ ಒಂದು 5 ವರ್ಷದಿಂದ ಬಿಡು. ಬಟ್ ಆರಾಮಾಗಿದ್ವಿ. ನಾನು ಇವಾಗ ಬಿಡಪ್ಪ ಆಫೀಸ್ ಓಡಾಡ್ಬೇಕು ಆ ರೀತಿ ಟೆನ್ಷನ್ ಆಗಿದ್ರೆ ನೀನು ಪಾಪ ತೋರಿಸ್ಕೊಂತ ಇಲ್ಲ ನನಗೆ ಖುಷಿ. ಅಯ್ಯೋ ಬೆಂಗಳೂರ ಬಟ್ ಮನ್ಸಲ್ಲಿ ನಿಂದ ಏನು ಅಂತ ಗೊತ್ತು. ನೀನ್ ಏನ್ ಥಿಂಕ್ ಮಾಡ್ತಿದ್ದಿ? ಹಬ್ಬ ಆರಾಮ ಬೆಂಗಳೂರು, ವೀಕೆಂಡ್ ಇದು MG ರೋಡು, ಕರ್ಕೊಂಡು ಹೋಗ್ಬಿಡ್ತೀಯ ಬಾಳ ಅಲ್ಲ. ಒಳ್ಳೆ ಲಾಂಗ್, ಈಗ ಜಸ್ಟ್ ಇಷ್ಟಕ್ಕೆ ಲಾಂಗ್ ಡ್ರೈವ್ ನಿನಗೆ. ಅದಿನ್ನೂ ಅಪ್ ಅಂಡ್ ಡೌನ್ ಚಿತ್ರದುರ್ಗ ಅಪ್ ಅಂಡ್ ಡೌನ್ ಮಾಡ್ತಾನೆ ಇರ್ತೀವಿ. ಹೌದಾ, ನೀನ್ ಕರ್ಕೊಂಡ್ ಬರ್ತೀಯ? ಅವಾಗ ಅದು ಇನ್ನೂ ಲಾಂಗ್ ಡ್ರೈವ್. ನಾನು ವ್ಲಾಗ್ ಮಾಡ್ತಾ ಇರ್ತೀನಿ, ಇದ್ರ ಬಗ್ಗೆ ತೋರಿಸ್ತಿರ್ತೀನಿ ಎಷ್ಟು ಮಟ್ಟಿಗೆ ನೀನ್ ನನಗೆ ಅಲ್ಲಿ ಮಜಾ ಮಾಡಿಸ್ತೀಯ ಅಂತ. ಅದೇನೋ ಅಂತಾರಲ್ಲ, ಏನೋ ಗಾದೆ, ಏನು ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಪೇಷಂಟ್ ಬಯಸಿದ್ದು ಸಮೇತನು ಹಾಲು ಅನ್ನನೇ ಅಂತೆ. ಹಾಗಾಗಿದೆ ಇದು. ನಾನು ಬ್ಲಾಗ್ಸ್ ಹಿಂಗೆ ಮಾಡ್ತಿರ್ತೀನಿ. ನೀನ್ ಎಷ್ಟು ಮಟ್ಟಿಗೆ ನನಗೆ ಬೆಂಗಳೂರಲ್ಲಿ ಕರ್ಕೊಂಡು ಹೋಗ್ತೀಯ MG ರೋಡಿಗೆಲ್ಲ, ಪಬ್ಬಿಗೆಲ್ಲ ಅನ್ನೋದು ನಮ್ಮ ವ್ಯೂವರ್ಸ್ ಕೂಡ ನೋಡ್ತಾರೆ. ಆಯ್ತಾ? ನೋಡೋಣ ಆಯ್ತಾ? ಓಕೆ. ಬಟ್ ನನಗೆ ಹೌದು ಖುಷಿ ಇದೆ, ಒಪ್ಕೊಂತೀನಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಂದನೂ ಬೆಂಗಳೂರಲ್ಲೇ ಸೆಟಲ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದು. ಬಟ್
ಇಮ್ಯಾಜಿನೇಷನ್ ಮಾಡಿಕೊಂಡು ಈ ರೀತಿ ಅಂತ ಏನು ಹೇಳ್ತಾ ಇಲ್ಲ, ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನೋಡಿ ಯಾರಾದರೂ ಬಂದರೆ ಹೇಳು. ಯಾರು ಬಂದಿಲ್ಲ ಇನ್ನು. ಶುಗರ್ ಫ್ರೀ ಇಲ್ಲ ವರುಣ್, ಇದು ನಾರ್ಮಲ್ ಟೀನೇ ಕುಡಿಬೇಕು. ಶುಗರ್ ಇಷ್ಟಪ್ಪ. ಶುಗರ್ ಒಂದು ಆರ್ಡ್ರ್ ಮಾಡಬೇಕು. ಶುಗರ್ ಫ್ರೀ ಒಳ್ಳೇದಾ ಅಥವಾ ಏನು ಅದು ಕೂಡ ಈಕ್ವಲೆಂಟ್ ಶುಗರಾ? ಎರಡೂ ಒಳ್ಳೇದಲ್ಲ. ಫಸ್ಟ್ ಆಫ್ ಆಲ್ ನನಗೆ ನೀನು ಅಡ್ವೈಸ್ ಕೇಳು, ನನ್ನ ಪ್ರಕಾರ ಕಾಫಿ ಟೀನೇ ಕುಡಿಲೇಬಾರ್ದು ಅಷ್ಟೇ. ನಾನು ಈಗ ಬಂದಾಗೆಲ್ಲ ನಾನು ಅವಾಗೆಲ್ಲ ಕುಡಿತಿದ್ದೆ ನಿನ್ನ ಜೊತೆ, ನಾನೆಲ್ಲಿ ಕುಡಿತೀನಿ, ಇವಾಗ ಕುಡಿತಾ ಇಲ್ಲ ನಾನು. ಬಟ್ ನನಗೆ ಕುಡಿಬೇಕಂತ ಅನ್ನಿಸ್ತಿದೆಯಲ್ಲ. ಕಾಫಿ ಟೀ ಬೇಡ, ಅದ್ರ ಬದಲು ಫ್ರೂಟ್ಸ್ ತಿನ್ನು. ನನಗೆ ಟೀ ಕುಡಿಬೇಕು ಅನ್ನಿಸ್ತಿದೆ. ಅದು ನಿನ್ನ ಇಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಹೇಳೋಷ್ಟು ಹೇಳ್ಬೋದು, ತೋರಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಹಾಗೆ ನಾನು ಕುಡ್ದೇ ಕುಡಿ. ನನ್ನ ಫೇವ್ರೆಟ್ ಟೀ ಬಂತು. ಈಗ ನಾನು ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತೀನಿ. ವರುಣ್ಗಂತೂ ಫುಲ್ಲು ಸಿಟ್ಟು ನಾನು ಟೀ ಕುಡಿತಾ ಇದ್ದೀನಿ ಅಂತ. ಸೊ ಅಂದರೂ ಏನೂ ಮಾಡೋಕ್ಕಾಗಲ್ಲ. ನಾನು ಯಾರೇ ಎಷ್ಟೇ ಸಿಟ್ಟಾದರೂ ಟೀ ಕುಡಿತೀನಿ. ನಾನೇನು ಸಿಟ್ಟಾಗಿಲ್ಲಪ್ಪ, ನಿನ್ನ ಇಷ್ಟ ಅದು. ಬಿಸಿ ನಾನೇ ಸಿಟ್ಟಾಗ ಶುಗರ್ ಕುಡಿತಿದ್ದೀನಿ. ಬಿಸಿ ಇದೆ. ಟೀ ಕುಡ್ದಿದ್ದಾಯ್ತು. ಈಗ ನಾವು ಮನೆಗೆ ಹೊರಟಿದ್ವಿ. ವರುಣ್ ಅಂತೂ ನನಗೆ ಗುರಾಯಿಸ್ಕೊಂಡು ಹಂಗೆ ನೋಡ್ತಿದ್ದ ನಾನು ಟೀ ಕುಡಿಬೇಕಾದ್ರೆ. ಯಾಕೆ ಅಂದರೆ ಶುಗರ್ ಲೋಡೆಡ್ ಟೀ ಅದು, ಅದಕ್ಕೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಾನು ರೆಡಿ ಆಗ್ತೀನಿ ಜಿಮ್ಗೆ. ಇವತ್ತು ಸ್ಟ್ರಾಂಗ್ ಮ್ಯಾಟ್ ಇದೆ. ನಾನು ಮಾಡಲ್ಲ, ವರುಣ್ ಮಾಡ್ತಾರೆ. ನಾನು ಜಸ್ಟ್ ಕಾರ್ಡಿಯೋ ಅಷ್ಟೇ. ಯಾಕಂದರೆ ತುಂಬ ಡೇಸ್ ಆಗಿತ್ತು, ಸ್ವಲ್ಪ ಜಿಮ್ ಬಿಟ್ಟಿದ್ವಿ. ಅಂದರೆ ಒಂದು ಒನ್ ವೀಕ್ ಆಗಿತ್ತು. ಸೊ ಅದಕ್ಕೆ ನಾನು ಕಾರ್ಡಿಯೋ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ವರುಣ್ ಇವತ್ತು ಸ್ಟ್ರಾಂಗ್ ಮ್ಯಾಟ್ ಮಾಡ್ತೀಯಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ನಾವು ಮನೆಗೆ ಹೋಗಿ ರೆಡಿಯಾಗಿ ಜಿಮ್ಗೆ ಹೊರಡ್ತೀವಿ. ಬಾಯ್ ಹೇಳು ವರುಣ್. ಬಾಯ್. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಜಿಮ್ಗೆ ಹೊರಟಿದ್ದೀವಿ. ಜಿಮ್ಮಲ್ಲಿ ಏನೇನು ವರ್ಕೌಟ್ಸ್ ಮಾಡ್ತೀವಿ, ನೆಕ್ಸ್ಟ್ ಏನು ನಮ್ಮ ಡಯಟು, ಏನು ವರ್ಕೌಟ್ ಮಾಡ್ತೀವಿ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ, ಫಾಲೋ ಮಾಡಿ. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಸೇಮ್ ನಾನು ಏನೇನು ವರ್ಕೌಟ್ಸ್ ಮಾಡ್ತೀನಿ, ಯಾವ ರೀತಿ ಡಯಟ್ ಪ್ಲ್ಯಾನ್ ಮಾಡಿಬಿಟ್ಟು ಫಾಲೋ ಮಾಡ್ತೀನಿ, ಅದನ್ನೆಲ್ಲ ನೀವು ಫಾಲೋ ಮಾಡಿಬಿಟ್ಟು ಮಾಡಿ. 100% ರಿಸಲ್ಟ್ ಅಂತೂ 100% ಬರುತ್ತೆ. ಸಡನ್ ರಿಸಲ್ಟ್ ಏನಲ್ಲ, ಬಟ್ ಬರುತ್ತೆ, ಬಂದೇ ಬರುತ್ತೆ ರಿಸಲ್ಟ್. ಓಕೆ ಅಷ್ಟೇ ಗೈಸ್, ಬಾಯ್. ಸಿಗ್ತೀವಿ, ಬಾಯ್.